ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು 8th ಸ್ಟ್ಯಾಂಡರ್ಡ್ 13th ಲೆಸನ್ ಲೈಟ್ ಅಂದರೆ ಬೆಳಕು. ಲೈಟ್ ಅಂದರೆ ಬೆಳಕು. ಈ ಲೆಸನ್ನ ಡಿಸ್ಕಸ್ ಮಾಡೋಣ. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಲೆಸನ್ ಇನ್ ದಿಸ್ 8th ಕ್ಲಾಸ್. ಟೋಟಲಿ 10th ಎಷ್ಟು ಲೆಸನ್ಸ್ ಇದೆ. ಸ್ವಲ್ಪ ಈ ಇಯರ್ ಕಂಡೆನ್ಸ್ ಮಾಡಿರೋದ್ರಿಂದ ನಿಮಗೆ ಅಷ್ಟು ಬರ್ಡನ್ ಅನಿಸಲ್ಲ. ಆ್ಯಂಡ್ ಸೈನ್ಸ್ ಕನ್ನಡ ಮೀಡಿಯಮಿಂದ ಬಂದಿರೋರಿಗೆ ಅಷ್ಟು ಟಫ್ ಸಹ ಆಗಲ್ಲ. ಆದಷ್ಟು ಈ ಥರ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋ ವಿಡಿಯೋಸ್ನ ಕೇಳಿಕೊಂಡ್ರೆ ನೀವು. ಆ್ಯಂಡ್ ದೆನ್ ಆದಷ್ಟು ಈ ವಿಡಿಯೋಸ್ಗಳನ್ನ 8th ಸ್ಟ್ಯಾಂಡರ್ಡ್ ಇರ್ಬೋದು, 7th 9th ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲರಿಗೂ ಶೇರ್ ಮಾಡಿ. ಅವರು ಇಂಗ್ಲೀಷ್ ಮೀಡಿಯಮ್ ಅಥವಾ ಕನ್ನಡ ಮೀಡಿಯಮ್ ಯಾರೇ ಆದರೂ ಸಹ, ಬಿಕಾಸ್ ಸೈನ್ಸ್ ಅಂದರೆ ಸ್ವಲ್ಪ ಅರ್ಥ ಆಗಲ್ಲ, ಅದು ಟಫ್ ಅಂತ ಅಂದ್ಕೊಂಡ್ಬಿಟ್ಟಿರ್ತೀರ. ಅದು ನಮ್ಮ ಭಾಷೆಯಲ್ಲೇ ನಾವು ಕನ್ನಡದಲ್ಲೇ ಅರ್ಥ ಮಾಡಿಕೊಂಡ್ರೆ ಅದು ಸಹ ಟಫ್ ಅನಿಸಲ್ಲ. ಅರ್ಥ ಮಾಡಿಕೊಂಡ್ರೆ ಯಾವ ಸಬ್ಜೆಕ್ಟ್ ಆದರೂ ಈಸಿ ಆಗಿಬಿಡುತ್ತೆ. ನಮ್ಮ ಸುತ್ತಮುತ್ತ ಇರೋದನ್ನು ಸ್ಟಡಿ ಮಾಡೋದೇ ಸೈನ್ಸ್. ಅದನ್ನು ಸ್ವಲ್ಪ ಇಂಗ್ಲೀಷಲ್ಲಿರುತ್ತೆ, ಹಾಗಾಗಿ ನಮ್ಮ ಮಕ್ಕಳುಗಳಿಗೆ ಸ್ವಲ್ಪ ಕನ್ನಡ ಮೀಡಿಯಮಿಂದ ಬಂದಿರೋರಿಗೆ ಟಫ್ ಅನಿಸುತ್ತೆ ಅಷ್ಟೇ. ಬಟ್ ಅರ್ಥ ಮಾಡಿಕೊಂಡ್ರೆ ಎಲ್ರಿಗಿಂತ ಈಸಿಯಾಗಿ ಅವರು ಸಹ ಕಲ್ತ್ಕೊಳ್ತಾರೆ. ಹಾಗಾಗಿ ಓಕೆ ಮೈ ಡಿಯರ್ ಸ್ಟೂಡೆಂಟ್, ಲೆಟ್ ಬಿ ಸ್ಟಾರ್ಟ್ ನೌ. ವಾಟ್ ಇಸ್ ದ ಮೀನಿಂಗ್ ಆಫ್ ಲೈಟ್? ಲೈಟ್ ಅಂದರೆ ಏನು ಹೇಳಿ? ಬೆಳಕು ಅಂತೇಳಿ. ಇಲ್ಲಿ ಬೆಳಕು ನಮಗೆ ಎಲ್ಲಿಂದ ಸಿಗುತ್ತೆ? ವಾಟ್ ಈಸ್ ದ ಸೋರ್ಸ್ ಆಫ್ ಲೈಟ್? ಬೆಳಕಿನ ಮೂಲ ಯಾವುದು ಹೇಳಿ? ನಮಗೆ ಬೆಳಕು ಬರೋದೇ ಸೂರ್ಯ ಬಂದ ಮೇಲೆ ಅಲ್ವಾ? ಸೂರ್ಯ ಬರಲಿಲ್ಲ ಅಂದರೆ ನಾವೆಲ್ಲರೂ ಕತ್ತಲಲ್ಲೇ ಇರಬೇಕಾಗುತ್ತೆ. ಮತ್ತು ಕತ್ತಲಿರೋದ್ರಿಂದ ಬೆಳಕಿನ ಬೆಲೆ ಗೊತ್ತು ನಮಗೆ. ಬೆಳಗಾಗ್ತಿದ್ದಾಗೆ ಸೂರ್ಯ ಬಂದಿರುತ್ತೆ, ಜಗಕ್ಕೆಲ್ಲ ಬೆಳಕು ನೀಡುತ್ತೆ. ಅಲ್ಲಿ ಸಪ್ರೇಟಾಗಿ ನಾವು ಬೆಳಕು ಎಲ್ಲಿದೆ ಅಂತ ಹುಡ್ಕೋ ಪ್ರಮೇಯನೇ ಇಲ್ಲ, ಆ ಕಷ್ಟನೇ ಇಲ್ಲ. ಆ ಸಣ್ಣ ಇಡೀ ಜಗತ್ತಿಗೆ ಎಲ್ಲ ಕಡೆ ನಾವು ಮನೆ ಒಳಗಡೆ ಈವನ್ ಡೋರು ವಿಂಡೋಸ್ ಎಲ್ಲ ಹಾಕಿದರೂ ಸಹ ಎಲ್ಲೋ ಒಂದು ಸಂದಿಯಿಂದ ಬೆಳಕು ಕಾಣ್ತಾ ಇರುತ್ತೆ. ಅಷ್ಟು ಪ್ರಕಾಶಮಾನವಾಗಿ ಸೂರ್ಯ ಏನು ಮಾಡ್ತಾನೆ, ನಮ್ಮೆಲ್ಲರಿಗೂ, ಈ ಜಗಕ್ಕೆ, ಪ್ರತಿಯೊಂದು ಜೀವಿಗಳಿಗೂ ಬೆಳಕನ್ನು ನೀಡ್ತಾನೆ. ದ ಸೋರ್ಸ್ ಆಫ್ ಲೈಟ್ ನ್ಯಾಚುರಲಿ ಅಂದರೆ ಸನ್ನೆ. ಬೇರೆದೆಲ್ಲ ಟಾರ್ಚು, ಲೈಟ್ಸು, ಬಲ್ಬ್ಸು ಇದೆಲ್ಲ ಇದರಿಂದನೂ ಬೆಳಕು ಬರುತ್ತೆ. ಓಕೆ, ಲೆಟ್ ವಿ ಸ್ಟಾರ್ಟ್ ನೌ. ದ ವರ್ಡ್ ಈಸ್ ಲಾರ್ಜ್ಲಿ ನಾನ್ ಥ್ರೂ ದ ಸೆನ್ಸಸ್. ಜ್ಞಾನೇಂದ್ರಿಯಗಳಿಂದ ಈ ಜಗತ್ತನ್ನು ಅರಿಯಲು ಸಾಧ್ಯವಾಗಿದೆ. ವರ್ಡ್ನ ಟೋಟಲಿ ಜಗತ್ತನ್ನು ನಾವು ಯಾವುದರಿಂದ ನೋಡ್ತಾ ಇದ್ದೀವಿ? ನಮ್ಮಲ್ಲಿರೋ ಜ್ಞಾನೇಂದ್ರಿಯಗಳು. ಯಾವುದ್ಯಾವುದು ಜ್ಞಾನೇಂದ್ರಿಯಗಳಂದರೆ ಕಣ್ಣು, ಕಿವಿ, ಮೂಗು, ಬಾಯಿ, ಇವುಗಳ ಮೂಲಕ ನಾವು ಈ ಜಗತ್ತನ್ನು ಏನು ಮಾಡ್ತಾ ಇದ್ದೀವಿ? ತಿಳ್ಕೊಳ್ತಿದ್ದೀವಿ. ದ ಸೆನ್ಸ್ ಆಫ್ ಸೈಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆನ್ಸಸ್. ಜ್ಞಾನೇಂದ್ರಿಯಗಳಿಂದ ನಾವು ಪಡೆಯುವ ಮುಖ್ಯವಾದ ಸಂವೇದನೆಗಳಲ್ಲಿ ದೃಷ್ಟಿಯು ಒಂದು. ದ ಸೆನ್ಸ್ ಆಫ್ ಸೈಟ್ ಅಂದರೆ ದೃಷ್ಟಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಕಣ್ಣು, ಕಿವಿ, ಜ್ಞಾನೇಂದ್ರಿಯಗಳಲ್ಲಿ ಪ್ರಮುಖವಾದ, ಎಲ್ಲವೂ ಪ್ರಮುಖವೇ. ಅದರಲ್ಲಿ ನೋಡೋದಕ್ಕೆ ನಾವು ಯಾವುದೇ ಒಂದು ವಸ್ತುಗಳನ್ನ ನೋಡ್ತಾ ಇದ್ದೀವಿ, ಜಗತ್ತನ್ನು ನೋಡ್ತಾ ಇದ್ದೀವಿ, ಬೆಳಕು, ಬಣ್ಣ ಬಣ್ಣದ ಈ ಪ್ರಪಂಚ, ವ್ಯಕ್ತಿಗಳು, ಈ ಸುಂದರವಾದ ಪ್ರಪಂಚವನ್ನು ನೋಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಒಂದಾದಂತಹ ಕಣ್ಣು, ದೃಷ್ಟಿಯ ಮೂಲಕ. ಪಾಪ ಕಣ್ಣಿಲ್ಲದೆ ಇರೋರು, ನೋಡೋಕ್ಕಾಗದೇ ಇರೋವಂಥವ್ರು ಎಷ್ಟು ಕಷ್ಟ. ಈ ಸುಂದರವಾದ ಪ್ರಪಂಚವನ್ನು ಅವ್ರ ಕೈ ನೋಡೋದಕ್ಕೆ ಆಗಲ್ಲ ಅಲ್ವಾ? ಆ್ಯಕ್ಚುಲಿ ನಾವೆಲ್ಲ ಅಂಥದ್ದಕ್ಕೆ ಕಂಪೇರ್ ಮಾಡಿದ್ರೆ ಲಕ್ಕಿಗಳು ಅನ್ಬೇಕು. ಥ್ರೂ ಇಟ್ ವಿ ಸಿ ಮೌಂಟೈನ್ಸ್, ರಿವರ್ಸ್, ಟ್ರೀಸ್, ಪ್ಲಾಂಟ್ಸ್, ಚೇರ್ಸ್, ಪೀಪಲ್ ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್ ಅರೌಂಡ್ ಅಸ್. ಇದರಿಂದ ಅಂದರೆ ನಮ್ಮ ಕಣ್ಣುಗಳಿಂದ ನಮ್ಮ ಸುತ್ತಮುತ್ತ ಏನೇನಿದೆ, ನಮ್ಮ ಸುತ್ತಮುತ್ತ ಮೌಂಟೈನ್ಸ್, ಪರ್ವತಗಳಿದೆ, ರಿವರ್ಸ್, ನದಿ, ಟ್ರೀಸ್, ಮರಗಳು, ಪ್ಲಾಂಟ್ಸ್, ಗಿಡಗಳು, ಪೀಪಲ್ಸ್, ಜನರು, ಚೇರ್ಸ್, ಕುರ್ಚಿ, ಆ್ಯಂಡ್ ಎಕ್ಸೆಟ್ರಾ ಮುಂತಾದ ಇತರ ವಸ್ತುಗಳನ್ನು ನಾವು ನೋಡಲು ಸಾಧ್ಯವಾಗಿದೆ. ಅರೌಂಡ್ ಅಸ್, ನಮ್ಮ ಸುತ್ತಮುತ್ತಲೂ ಅನೇಕ ವಸ್ತುಗಳಿದೆ. ಮಾರ್ನಿಂಗ್ ಎದ್ದರೆ ಪ್ಲಾಂಟ್ಸಲ್ಲಿ ಕಲರ್ಫುಲ್ ಫ್ಲವರ್ಸು, ರೋಸಸ್ಸು, ನಮ್ಮ ಮನೆ ಮುಂದೆ ಹಾಕಿರ್ತಕ್ಕಂಥ ಗಿಡಗಳು, ಅದರಲ್ಲಿ ಬಟರ್ಫ್ಲೈಸ್ ಇರ್ಬೋದು, ಚಿಟ್ಟೆಗಳು,
ಕಲರ್ಫುಲ್ಲು ಅದೆಲ್ಲ ಮಾರ್ನಿಂಗ್ ಅಥವಾ ಬರ್ಡ್ಸ್ ಇರ್ಬೋದು, ಅದೆಲ್ಲ ಎಷ್ಟು ಮಾರ್ನಿಂಗ್ ಎಷ್ಟು ಖುಷಿ ಕೊಡುತ್ತಲ್ಲ. ಚಿಲಿಪಿಲಿ ಅನ್ನೋ ಹಕ್ಕಿಗಳ ಶಬ್ದ, ಹಕ್ಕಿಗಳನ್ನ ನೋಡುವಂಥದ್ದು, ಆಕಾಶವನ್ನು ನೋಡುವಂಥದ್ದು, ನೀಲಿ ಆಕಾಶ, ಹಾಗೆ ಬಣ್ಣ ಬಣ್ಣದ ಹೂಗಳನ್ನ ನೋಡುವಂಥದ್ದು, ಇವೆಲ್ಲವೂ ನಮ್ಮ ಸುತ್ತಮುತ್ತ ಇದೆ. ಇವುಗಳನ್ನು ನಾವು ನಮ್ಮ ದೃಷ್ಟಿಯ ಮೂಲಕ ನೋಡುತ್ತೇವೆ. ವಿ ಆಲ್ಸೋ ಸಿ ಕ್ಲೌಡ್ಸ್, ರೈನ್ಬೋಸ್ ಆ್ಯಂಡ್ ಬರ್ಡ್ಸ್ ಫ್ಲೈಯಿಂಗ್ ಇನ್ ದ ಸ್ಕೈ. ಅದಲ್ಲದೆ ನಾವೇನು ಆಕಾಶದಲ್ಲಿ ಹಕ್ಕಿಗಳು ಹಾರಾಟವನ್ನು, ಕಾಮನಬಿಲ್ಲು, ಹಾಗೆ ಮೋಡಗಳು, ಹಾಗೆ ಸಹ ನಾವು ಕಾಣ್ತೇವೆ. ರೈನ್ಬೋ, ಮಳೆ ಬಂದು ಸ್ವಲ್ಪ ನಿಂತು ಹೋದರೆ 7 ಬಣ್ಣಗಳಿರ್ತಕ್ಕಂಥ ರೈನ್ಬೋನ, ಮೋಡಗಳನ್ನ, ಬರ್ಡ್ಸ್ ಹಾರಾಡೋದನ್ನು, ಮೋಡಗಳನ್ನ, ಇವೆಲ್ಲವನ್ನು ಆಕಾಶದಲ್ಲಿ ನೋಡ್ತೇವೆ. ಅಟ್ ನೈಟ್ ಸಿ ದ ಮೂನ್ ಆ್ಯಂಡ್ ಸ್ಟಾರ್ಸ್. ಅದೇ ರೀತಿ ಕತ್ತಲಾಗ್ತಿದ್ದಾಗೆ ನೈಟ್, ರಾತ್ರಿಯ ವೇಳೆಯಲ್ಲಿ ಸ್ಟಾರ್ಸ್ ಅಂದರೆ ನಕ್ಷತ್ರಗಳು ಮತ್ತು ಚಂದ್ರ, ಮೂನ್, ಇವುಗಳನ್ನು ಕಾಣ್ತೇವೆ. ಪ್ರತಿದಿನ ನಕ್ಷತ್ರಗಳು ಇದ್ದೇ ಇರುತ್ತೆ, ಮಳೆ ಬರೋ ದಿನಗಳಲ್ಲಿ ಬಿಟ್ಟು. ಹಾಗೆ 15 ಡೇಸ್ ಚಂದ್ರ ಇದ್ದೇ ಇರುತ್ತೆ ಅಲ್ವಾ, ಬಿಳಿ ಬಣ್ಣದ ಚಂದ್ರ, ಹಾಗೆ ಸ್ಟಾರ್ಸ್, ಹೊಳೆಯುವ ನಕ್ಷತ್ರಗಳನ್ನು ನೋಡುತ್ತೇವೆ. ಯು ಆರ್ ಏಬಲ್ ಟು ಸಿ ದ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸ್ ಪ್ರಿಟೆಂಡೆಡ್ ಆನ್ ದಿಸ್ ಪೇಜ್. ಹೌ ಇಸ್ ಸೀಯಿಂಗ್ ಮೇಡ್ ಪಾಸಿಬಲ್? ರಾತ್ರಿ ವೇಳೆಯಲ್ಲಿ ಚಂದ್ರ ನಕ್ಷತ್ರಗಳನ್ನು ಕಾಣುತ್ತೇವೆ. ಈ ಪುಟದಲ್ಲಿ ಮುದ್ರಿಸಿರುವ ಪದಗಳನ್ನು ಮತ್ತು ವಾಕ್ಯಗಳನ್ನು ನೀವು ಕಾಣಬಲ್ಲಿರಿ. ಈ ಕಾಣುವಿಕೆ ಸಾಧ್ಯವಾಗಿರುವುದು ಹೇಗೆ? ಅದಲ್ಲದೆ ಈಗ ನೀವು ಈ ಲೆಸನ್ನ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನೋಡ್ತಾ ಇರ್ತೀರ, ಅಲ್ಲಿ ವರ್ಡ್ಸ್ಗಳಿದೆ ಅಲ್ವಾ, ಪದಗಳಿದೆ, ಎಷ್ಟೊಂದು ಸೆಂಟೆನ್ಸ್ ಇದೆ, ಅವುಗಳನ್ನು ನೋಡೋದು ಸಹ ಮಾಡ್ತಾ ಇದ್ದೀವಿ. ಹಾಗೆ ಇವೆಲ್ಲವನ್ನು ನಾವು ಯಾವುದರಿಂದ ನೋಡ್ತಾ ಇದ್ದೀವಿ, ಹೇಗೆ ನೋಡೋಕ್ಕೆ ನಮಗೆ ಸಾಧ್ಯ ಆಯಿತು, ಹೇಗೆ ಇವನ್ನುಗಳೆಲ್ಲ ನೋಡ್ತಾ ಇದ್ದೀವಿ, ಯಾವುದ್ರ ಮೂಲಕ ನೋಡ್ತಾ ಇದ್ದೀವಿ ಅಂತೇಳಿ. ಸಿ 13.1. ನೆಕ್ಸ್ಟ್, ವಾಟ್ ಮೇಕ್ಸ್ ಥಿಂಗ್ಸ್ ವಿಸಿಬಲ್? ಯಾವುದು ವಸ್ತುಗಳನ್ನು ಗೋಚರಿಸುವಂತೆ ಮಾಡುತ್ತದೆ? ಹಾಗಾದರೆ ನಮಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ವಸ್ತುಗಳು, ಆಕಾಶದಲ್ಲಿರ್ತಕ್ಕಂಥ ಸೂರ್ಯ, ಚಂದ್ರ, ನಕ್ಷತ್ರ, ಇವೆಲ್ಲವನ್ನು ಹೇಗೆ ನೋಡ್ತಾ ಇದ್ದೀವಿ, ಅದನ್ನು ನೋಡುವ ಹಾಗೆ ಮಾಡಿರ್ತಕ್ಕಂಥದ್ದು ಯಾವುದು? ಇವೆಲ್ಲವನ್ನು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ಅಂದರೆ ಅದು ಹೇಗೆ ಸಾಧ್ಯ? ಯಾವುದ್ರ ಮೂಲಕ ನೋಡ್ತಾ ಇದ್ದೀವಿ? ಕಣ್ಣಲ್ಲೇ ನೋಡ್ತಾ ಇದ್ದೀವಿ, ಆದರೆ ಅದೆಲ್ಲ ಗೋಚರಿಸ್ತಿದೆಯಲ್ಲ, ಅದೆಲ್ಲ ನಮ್ಮ ಕಣ್ಣು ಕಾಣ್ತಿದೆ. ಆ ರೀತಿ ಕಾಣುವಂತೆ, ಗೋಚರಿಸುವಂತೆ ಮಾಡಿರುವುದು ಯಾವುದು ಅಂತೇಳಿ. ಹ್ಯಾವ್ ಯು ಎವರ್ ಥಾಟ್ ಹೌ ವಿ ಸಿ ವೇರಿಯಸ್ ಆಬ್ಜೆಕ್ಟ್ಸ್? ನಾವು ವಿವಿಧ ವಸ್ತುಗಳನ್ನು ಕಾಣುವುದಾದರೂ ಹೇಗೆ ಎಂಬುದನ್ನು ಎಂದಾದರೂ ಯೋಚಿಸಿದ್ದೀರಾ? ಹಾಗಾದರೆ ನಾವು ಈ ಥರ ವಸ್ತುಗಳನ್ನ ನೋಡ್ತಾ ಇರ್ತೀವಲ್ಲ, ಅದು ಹೇಗೆ ಕಾಣುತ್ತೆ ನಮಗೆ ಅಂತೇಳಿ ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ? ಒಂದು ವಸ್ತು ನಮಗೆ ಕಾಣಿಸ್ತಿದೆ ಅಂದರೆ ಅದು ಯಾಕೆ ನಮ್ಮ ಕಣ್ಣಿಗೆ ಕಾಣಿಸ್ತಿದೆ? ಅದೇ ಕತ್ತಲಿನಲ್ಲಿ ಕರೆಂಟ್ ಹೋಗ್ಬಿಟ್ಟಿರುತ್ತೆ, ರೂಮಲ್ಲಿ ಎಷ್ಟೊಂದು ವಸ್ತುಗಳಿರುತ್ತೆ, ಏನೂ ಕಾಣಲ್ಲ ಅಲ್ವಾ? ಅವಾಗ ಯಾಕೆ ಕಾಣಲ್ಲ? ಬೇರೆ ಟೈಮಲ್ಲಿ ಯಾಕೆ ಹಗಲಿನ ವೇಳೆಯಲ್ಲಿ ನಮ್ಗೆ ಈ ವಸ್ತುಗಳು ನೋಡೋಕ್ಕಾಗುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಿಮ್ಗೆ ಯಾವ ಥರ ಥಾಟ್ ಬಂದಿದೆಯಾ, ಕ್ವಶನ್ ಬಂದಿದೆಯಾ ಅಂತೇಳಿ. ಯು ಮೇ ಸೇ ದಟ್ ಐ ಸಿ ದ ಆಬ್ಜೆಕ್ಟ್ಸ್. ಏನು? ಕತ್ತಲಿನಲ್ಲಿ ನೀವು ಕಣ್ಣುಗಳು ವಸ್ತುಗಳನ್ನು ನೋಡುತ್ತವೆ ಎಂದು ನೀವು ಹೇಳಬಹುದು. ಅದೇ ನೀವೇ ಹೇಗೆ ನೋಡ್ತೀರಾ, ಹೇಗೆ ಗೋಚರಿಸುತ್ತೆ ಅಂದರೆ ನೀವು ಹೇಳೋದೇ ನಮ್ಮ ಕಣ್ಣುಗಳಿಂದ ನಾವು ವಸ್ತುಗಳನ್ನ ನೋಡ್ತೀವಿ ಅಂತ ನೀವು ಹೇಳ್ಬೋದು. ಬಟ್ ಕ್ಯಾನ್ ಯು ಸಿ ಆ್ಯನ್ ಆಬ್ಜೆಕ್ಟ್ ಇನ್ ದ ಡಾರ್ಕ್? ಹಾಗಾದರೆ ನಿಮ್ಮ ಕಣ್ಗಳಿಂದನೇ ನೋಡ್ತೀರಾ, ಓಕೆ. ಹಾಗಾದರೆ ಕತ್ತಲಿನಲ್ಲಿ ನೀವು ವಸ್ತುಗಳನ್ನು ಕಾಣಲು ಸಾಧ್ಯವೇ? ಹಾಗಾದರೆ ಆವಾಗಲೂ ನಿಮ್ಮ ಕಣ್ಣಿರುತ್ತೆ ಅಲ್ವಾ? ನೈಟ್, ರಾತ್ರಿ ವೇಳೆಯಲ್ಲೂ ಕತ್ತಲಿನಲ್ಲೂ ನಿಮ್ಮ ಕಣ್ಣುಗಳು ನಿಮ್ಮ ಹತ್ರನೇ ಇರುತ್ತೆ. ಆವಾಗಲೂ ನೀವು ಏನು ಹಗಲಿನ ವೇಳೆಯಲ್ಲಿ ನೋಡಿರ್ತೀರಾ, ಅದೇ ವಸ್ತುಗಳನ್ನ ಕತ್ತಲಿನಲ್ಲಿ ನೋಡೋದಕ್ಕೆ ಸಾಧ್ಯನಾ? ಇಟ್ ಮೀನ್ಸ್ ದಟ್ ಐಸ್ ಅಲೋನ್ ಕ್ಯಾನ್ ನಾಟ್ ಸಿ ಎನಿ ಆಬ್ಜೆಕ್ಟ್. ಅಂದರೆ ಬೆಳಕು ನಮ್ಮ ಕಣ್ಣುಗಳನ್ನು ಪ್ರವೇಶಿಸಿದಾಗ ಮಾತ್ರ ನೀವು ಆ ವಸ್ತುಗಳನ್ನು ಕಾಣುತ್ತೇವೆ. ಅಂದರೆ ನಮ್ಮ ಕಣ್ಣಿಗೇನು ಬೆಳಕು ಪ್ರವೇಶ ಆಗಬೇಕು, ಬೆಳಕು ನಮ್ಮ ಕಣ್ಣಿನ ಮೂಲಕ ಹಾದು ಹೋಗಬೇಕು, ಆಗ ಮಾತ್ರ ನಾವು ಆ ವಸ್ತುಗಳನ್ನು ನೋಡಲು ಸಾಧ್ಯ. ಇಟ್ ಈಸ್ ಓನ್ಲಿ ವೆನ್ ಲೈಟ್ ಫ್ರಮ್ ಆ್ಯನ್ ಆಬ್ಜೆಕ್ಟ್ ಎಂಟರ್ಸ್ ಅವರ್ ಐಸ್ ದಟ್ ವಿ ಸಿ ದ ಆಬ್ಜೆಕ್ಟ್ಸ್. ಏನು? ನಮ್ಮ ಕಣ್ಣುಗಳನ್ನು ಬೆಳಕು ಪ್ರವೇಶಿಸಿದಾಗ ಮಾತ್ರ ನಾವು ಆ ವಸ್ತುಗಳನ್ನು ಕಾಣುತ್ತೇವೆ. ದ ಲೈಟ್ ಮೇ ಹ್ಯಾವ್ ಬೀನ್ ಎಮಿಟೆಡ್ ಬೈ ದ ಆಬ್ಜೆಕ್ಟ್
ಆರ್ ಮೇ ಹ್ಯಾವ್ ಬೀನ್ ರಿಫ್ಲೆಕ್ಟೆಡ್ ಬೈ ಇಟ್. ಬೆಳಕು ಆ ವಸ್ತುವಿನಿಂದ ಉತ್ಸರ್ಜನೆಯಾಗಿರಬಹುದು ಅಥವಾ ಅದರಿಂದ ಪ್ರತಿಫಲನಗೊಂಡಿರಬಹುದು. ಎಮಿಟ್ ಆಗಿರ್ಬೋದು ಅಂದರೆ ಹೊರಹೊಮ್ಮಿರ್ಬೋದು, ಬೆಳಕು ಉತ್ಸರ್ಜಿತವಾಗಿರ್ಬೋದು ಆ ವಸ್ತುವಿನಿಂದ, ಅಥವಾ ಮೇ ಹ್ಯಾವ್ ಬೀನ್ ರಿಫ್ಲೆಕ್ಟೆಡ್ ಬೈ ಇಟ್, ಅಥವಾ ಆ ವಸ್ತುವಿನಿಂದ ಬೆಳಕು ಪ್ರತಿಫಲನಗೊಂಡಿರಬಹುದು. ಅಂದರೆ ಈಗ ಯಾವುದೋ ಒಂದು ವಸ್ತು ಇಲ್ಲಿದೆ ಅಂದರೆ ಇದ್ರ ಮೇಲೆ ಬಿದ್ದಂಥ ಬೆಳಕು ಮತ್ತೆ ರಿಫ್ಲೆಕ್ಟ್ ಆಗಿ ಹೊರಹೊಮ್ಮಿ ಆ ಉತ್ಸರ್ಜಿತಗೊಂಡ ಎಮಿಟೆಡ್ ಆಗಿರ್ತಕ್ಕಂತಹ ಅಥವಾ ಪ್ರತಿಫಲನಗೊಂಡ ಬೆಳಕಿನಿಂದ ನಮಗೆ ಆ ವಸ್ತು ಗೋಚರಿಸಿರಬಹುದು ಅಂತೇಳಿ ಅರ್ಥ. ಯು ಲರ್ನ್ಡ್ ಇನ್ ಕ್ಲಾಸ್ 7 ದಟ್ ಎ ಪಾಲಿಶ್ಡ್ ಆರ್ ಶೈನಿ ಸರ್ಫೇಸ್ ಕ್ಯಾನ್ ಆಕ್ಟ್ ಆಸ್ ಎ ಮಿರರ್. ಒಳಪುಳ್ಳ ಅಥವಾ ಹೊಳೆಯುವ ಮೇಲ್ಮೈಗಳು ಕನ್ನಡಿಯಂತೆ ವರ್ತಿಸುತ್ತವೆ ಎಂಬುದನ್ನು ನೀವು 7th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀರಾ. ಅಂದರೆ ಯಾವುದು ಪಾಲಿಶ್ ನೈಸ್ ಇರುತ್ತೆ, ಶೈನಿ ಇರುತ್ತೆ, ಹೊಳೆಯುವಂಥ ವಸ್ತುಗಳು ಕನ್ನಡಿ ಥರ ಕಾಣಿಸ್ತಿರುತ್ತೆ. ಈಗ ನೀವು ನೀರಿನಲ್ಲಿ, ಕೊಳಗಳಲ್ಲಿ ಅಥವಾ ತೊಟ್ಟಿಯಲ್ಲಿ ಅಥವಾ ಬಕೆಟ್ ನೀರಲ್ಲಿ ಅದು ಏನು ಮಾಡ್ತೀರಾ, ನಿಮ್ಮ ಫೇಸನ್ನು ನೋಡ್ಕೊಳ್ತೀರಾ. ಅಥವಾ ಯಾರು ಕಾರ್ ಗ್ಲಾಸ್ ಇಟ್ಟಿರ್ತಾರೆ, ಅಲ್ಲಿ ನೋಡ್ತೀವಿ ಫೇಸ್. ಅಥವಾ ನುಣುಪಾಗಿರ್ತಕ್ಕಂಥ ಒಳ್ಳೆ ಶೈನಿ ಪಾಲಿಶ್ ಇರ್ತಕ್ಕಂತಹ ಯಾವುದಾದ್ರು ನಿಮ್ಮ ಡೆಸ್ಕೇ ಇರ್ಬೋದು, ಅಲ್ಲೂ ಸಹ ನಿಮ್ಮ ಇಮೇಜ್ ಕಾಣುತ್ತೆ. ಅದಾಯ್ತಾ? ಈ ರೀತಿ ಒಳಪುಳ್ಳ ಅಥವಾ ಹೊಳೆಯುವ ವಸ್ತುಗಳ ಮೇಲೆ ವಸ್ತುವು ಕನ್ನಡಿಯಂತೆ ವರ್ತಿಸುತ್ತವೆ. ಎ ಮಿರರ್ ಚೇಂಜಸ್ ದ ಡೈರೆಕ್ಷನ್ ಆಫ್ ಲೈಟ್ ದಟ್ ಫಾಲ್ಸ್ ಆನ್ ಇಟ್. ಕನ್ನಡಿಯು ಅದರ ಮೇಲೆ ಬಿದ್ದ ಬೆಳಕಿನ ದಿಕ್ಕನ್ನು ಬದಲಾಯಿಸುತ್ತದೆ. ಎ ಮಿರರ್ ಚೇಂಜಸ್ ದ ಡೈರೆಕ್ಷನ್. ಕನ್ನಡಿ ಏನು ಮಾಡುತ್ತೆ? ಡೈರೆಕ್ಷನ್, ದಿಕ್ಕನ್ನು ಬದಲಾಯಿಸುತ್ತಂತೆ. ಅಂದರೆ ಯಾವುದರ ದಿಕ್ಕನ್ನು ಬದಲಾಯಿಸುತ್ತೆ? ಈ ಕನ್ನಡಿ ಮೇಲೆ ಈಗ ಒಂದು ಬೆಳಕು ಬಿತ್ತು ಅಂದರೆ ಅದು ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಈಗ ಇಲ್ಲಿಂದ ಈ ಗ್ಲಾಸ್ ಮೇಲೆ ಬೆಳಕು ಬಿತ್ತು ಅಂದರೆ ಇದು ಅದರ ದಿಕ್ಕು ಮತ್ತೆ ಇಲ್ಲೇ ಇರಲ್ಲ, ಇಲ್ಲಿಗೋ ಅಥವಾ ಇಲ್ಲಿಗೋ, ಈ ರೀತಿ ರಿಫ್ಲೆಕ್ಟ್ ಅದರ ಡೈರೆಕ್ಷನ್ನ ಚೇಂಜ್ ಮಾಡುತ್ತೆ. ಒಂದು ಕನ್ನಡಿಯು ತನ್ನ ಮೇಲೆ ಬಿದ್ದಂತಹ ಬೆಳಕಿನ ದಿಕ್ಕನ್ನು ಬದಲಾಯಿಸುತ್ತದೆ. ಕ್ಯಾನ್ ಯು ಟೆಲ್ ಇನ್ ವಿಚ್ ಡೈರೆಕ್ಷನ್ ದ ಲೈಟ್ ಫಾಲಿಂಗ್ ಆನ್ ಎ ಸರ್ಫೇಸ್ ವಿಲ್ ಬಿ ರಿಫ್ಲೆಕ್ಟೆಡ್? ಅದರ ಮೇಲ್ಮೈ ಮೇಲೆ ಬೀಳುತ್ತಿರುವ ಬೆಳಕು ಯಾವ ದಿಕ್ಕಿನಲ್ಲಿ ಪ್ರತಿಫಲಿತವಾಗುತ್ತದೆ ಎಂಬುದನ್ನು ನೀವು ಹೇಳಬಹುದಾ? ಅಂದರೆ ಯಾವ ದಿಕ್ಕಿಗೆ ಹೋಗುತ್ತೆ ಅಂತೇಳಿ ಹೇಳೋಕ್ಕಾಗುತ್ತಾ? ಈಗ ಒಂದು ಗ್ಲಾಸ್ ನಿಮಗೆ ಕನ್ನಡಿಯನ್ನು ಕೊಟ್ಟಿದ್ದೀನಿ, ನಾನು ಟಾರ್ಚ್ ಬಿಡ್ತಾ ಇದ್ದೀನಿ. ನಾನು ಬಿಟ್ಟಂತಹ ಟಾರ್ಚಿನ ಬೆಳಕು ಆ ಕನ್ನಡಿ ಮೇಲೆ ಬಿದ್ದು ಅದು ನೆಕ್ಸ್ಟ್ ಯಾವ ಡೈರೆಕ್ಷನ್ಗೆ, ಯಾವ ದಿಕ್ಕಿಗೆ ಅದು ಪ್ರತಿಫಲನಗೊಳ್ಳುತ್ತೆ ಆ ಬೆಳಕು ಅಂತೇಳಿ ನೀವು ಹೇಳಬಹುದಾ ಅಂತೇಳಿ. ಲೆಟ್ ಅಸ್ ಫೈಂಡ್ ಔಟ್. ಹಾಗಾದರೆ ಅದನ್ನು ನಾವು ಕಂಡುಹಿಡಿಯೋಣ. ಹಾಗಾದರೆ ಯಾವ ರೀತಿ ಒಂದು ಕನ್ನಡಿಯ ಮೇಲೆ ಬಿದ್ದಂತಹ ಬೆಳಕು ಯಾವ ದಿಕ್ಕಿನಲ್ಲಿ ಪ್ರತಿಫಲಿಸುತ್ತದೆ ಎಂಬುದನ್ನು ತಿಳಿಯೋಣ. ಸಿ ನೆಕ್ಸ್ಟ್ 13.2 ನೋಡಿ. ಲಾಸ್ ಆಫ್ ರಿಫ್ಲೆಕ್ಷನ್. ಪ್ರತಿಫಲನದ ನಿಯಮಗಳು. ಹಾಗಾದರೆ ಒಂದು ಬೆಳಕು ಪ್ರತಿಫಲಿಸಿದಾಗ ಅದು ತನ್ನದೇ ಆದ ನಿಯಮಗಳನ್ನು ಹೊಂದಿರುತ್ತೆ. ಯಾವುದದು ನಿಯಮಗಳು? ಲಾಸ್ ಆಫ್ ರಿಫ್ಲೆಕ್ಷನ್, ಪ್ರತಿಫಲನದ ನಿಯಮಗಳು. ಅದಕ್ಕೆ ಒಂದು ಉದಾಹರಣೆ, ಆಕ್ಟಿವಿಟಿ ಮೂಲಕ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸಿ, ಫಿಕ್ಸ್ ಎ ವೈಟ್ ಶೀಟ್ ಆಫ್ ಪೇಪರ್ ಆನ್ ಎ ಡ್ರಾಯಿಂಗ್ ಬೋರ್ಡ್ ಆರ್ ಎ ಟೇಬಲ್. ಇಲ್ಲಿ ನೋಡಿ, ಒಂದು ಟೇಬಲ್ಗೆ ಡ್ರಾಯಿಂಗ್ ಶೀಟ್ ಆಫ್ ಪೇಪರ್, ಡ್ರಾಯಿಂಗ್ ಬೋರ್ಡ್, ಟೇಬಲ್, ಡ್ರಾಯಿಂಗ್ ಬೋರ್ಡ್ಗೆ ಅಥವಾ ಟೇಬಲ್ ಮೇಲೆ ಒಂದು ವೈಟ್ ಶೀಟ್ ಪೇಪರ್ನ ಫಿಕ್ಸ್ ಮಾಡಿ. ಈ ರೀತಿ ಅಂಟಿಸಿ. ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಈ ರೀತಿ. ಕೂಂಬ್ ಆ್ಯಂಡ್ ಕ್ಲೋಸ್ ಆಲ್ ಇಟ್ಸ್ ಓಪನಿಂಗ್ಸ್ ಎಕ್ಸೆಪ್ಟ್ಸ್ ಒನ್ ಇನ್ ದ ಮಿಡಲ್. ಒಂದು ಕೂಂಬು ಅಂದರೆ ಒಂದು ಬಾಚಣಿಗೆಯನ್ನು ತೆಗೆದುಕೊಂಡು ಅದರ ಮಧ್ಯದಲ್ಲಿರುವ ಒಂದು ಸೀಲು ಕಿಂಡಿಯನ್ನು ಹೊರತುಪಡಿಸಿ ಉಳಿದವುಗಳನ್ನು ಮುಚ್ಚಿ. ಕೂಂಬ್ ಆ್ಯಂಡ್ ಕ್ಲೋಸ್ ಆಲ್ ಇಟ್ಸ್ ಓಪನಿಂಗ್ಸ್ ಎಕ್ಸೆಪ್ಟ್ ಒನ್ ಇನ್ ದ ಮಿಡಲ್. ಬಾಚಣಿಗೆಯನ್ನು ತೆಗೆದುಕೊಂಡು ಅದರ ಮಧ್ಯದಲ್ಲಿರುವ, ಆ ಶೀಟ್ ಅಂಟಿಸ್ತಿರಲ್ಲ ಅದರ ಮಧ್ಯದಲ್ಲಿರುವ ಒಂದು ಸೀಲು ಕಿಂಡಿಯನ್ನು ಹೊರತುಪಡಿಸಿ ಉಳಿದೆಲ್ಲವುಗಳನ್ನು ಮುಚ್ಚಬೇಕು. ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಇಲ್ಲಿ ನೋಡಿ, ಇದೊಂದು ಬಾಚಣಿಗೆ.
ಅದು ನೋಡಿ ಮಧ್ಯದ ಒಂದು ಇದನ್ನ ಬಿಟ್ಟು ಇನ್ನೆಲ್ಲವನ್ನು ಮುಚ್ಚಿದ್ದಾರೆ, ಕ್ಲೋಸ್ ಮಾಡಿದೆ. ಹಾಕಿದೆಯಾ ಬಾಚಣಿಗೆಯನ್ನು ತಗೊಂಡು ಅದು ಈ ಥರ ಇರುತ್ತಲ್ಲ ಕೂಂಬು, ಅಂದರೆ ಈ ಥರ ಲೈನ್ಸ್ ಥರ ಇರುತ್ತೆ. ಅದರಲ್ಲಿ ಈ ಥರ ಒಂದು ಸೀಳ ಈ ಥರ ಮಧ್ಯೆ ಒಂದು ಜಾಗ ಹೋಗುತ್ತಲ್ಲ, ಇದನ್ನ ಬಿಟ್ಟು ಇನ್ನು ಉಳಿದ ಇವುಗಳನ್ನೆಲ್ಲವನ್ನು ಒಂದು ಕಾಗದದಿಂದ ನೀಟಾಗಿ ಅಂಟಿಸ್ಬಿಡ್ಬೇಕು. ಯು ಕ್ಯಾನ್ ಯೂಸ್ ಎ ಸ್ಟ್ರೈಪ್ ಆಫ್ ಬ್ಲ್ಯಾಕ್ ಪೇಪರ್ ಫಾರ್ ದಿಸ್ ಪರ್ಪಸ್. ಇದಕ್ಕೆ ಒಂದು ಕಪ್ಪು ಕಾಗದದ ಪಟ್ಟಿಯನ್ನು ಬಳಸಬಹುದು. ಇಲ್ಲಿ ನೋಡಿ, ಅವರು ಅದೇ ಮಾಡಿದ್ದಾರೆ, ಒಂದು ಕಪ್ಪು ಕಾಗದವನ್ನು ಅಂಟಿಸಿದ್ದಾರೆ ಅಲ್ವಾ. ಹೋಲ್ಡ್ ದ ಕೂಮ್ ಪರ್ಪೆಂಡಿಕ್ಯುಲರ್ ಟು ದ ಶೀಟ್ ಆಫ್ ಪೇಪರ್. ಬಾಚಣಿಗೆಯನ್ನು ಕಾಗದದ ಹಾಳೆಗೆ ಲಂಬವಾಗಿ ಹಿಡಿಯಿರಿ. ಏನು, ಇಲ್ಲಿ ಕಾಗದದ ಹಾಳೆ ಇದೆಯಲ್ಲ, ಅದಕ್ಕೆ ಲಂಬವಾಗಿ ಸ್ವಲ್ಪ ಉದ್ದವಾಗಿ ಆ ಬಾಚಣಿಗೆಯನ್ನು ಇಟ್ಕೊಳ್ಳಿ. ಥ್ರೋ ಲೈಟ್ ಫ್ರಮ್ ಎ ಟಾರ್ಚ್ ಥ್ರೂ ದ ಓಪನಿಂಗ್ ಆಫ್ ದ ಕೂಮ್ ಫ್ರಮ್ ಒನ್ ಸೈಡ್. ಟಾರ್ಚ್ನ ಬೆಳಕನ್ನು ಒಂದು ಬದಿಯಿಂದ ಬಾಚಣಿಗೆಯ ಸೀಳು ಕಿಂಡಿಯ ಮೇಲೆ ಹಾಯಿಸಿ. ಟಾರ್ಚ್ನ ಹೇಗೆ ಬಿಡಬೇಕು, ಈ ಸೀಳು ಕಿಂಡಿ ಮೂಲಕ ಬೆಳಕು ಹಾದೋಗ್ಬೇಕು. ಇಲ್ಲಿದೆಯಲ್ಲ ಈ ಸೀಳು ಕಿಂಡಿ, ಇದ್ರ ಮೂಲಕ ಹಾದೋಗುವಂತೆ ಟಾರ್ಚ್ನ ಬಿಡಬೇಕು. ಗೊತ್ತಾಗ್ತಿದ್ಯಾ? ವಿತ್ ಸ್ಲೈಟ್ ಅಡ್ಜಸ್ಟ್ಮೆಂಟ್ ಆಫ್ ದ ಟಾರ್ಚ್ ಆ್ಯಂಡ್ ದ ಕೂಮ್ ಯು ವಿಲ್ ಸಿ ಎ ರೇ ಆಫ್ ಲೈಟ್ ಅಲಾಂಗ್ ದ ಪೇಪರ್ ಆನ್ ದ ಅದರ್ ಸೈಡ್ ಆಫ್ ದ ಕೂಂಬ್. ಬಾಚಣಿಗೆ ಮತ್ತು ಟಾರ್ಚ್ ಒಂದೇ ಸರಳ ರೇಖೆಯಲ್ಲಿದ್ದರೆ ಬಾಚಣಿಗೆಯ ಇನ್ನೊಂದು ಬದಿಯಲ್ಲಿ ಕಾಗದದ ಮೇಲೆ ಬೆಳಕಿನ ಕಿರಣವೊಂದನ್ನು ನೀವು ಕಾಣಬಹುದು. ಅಡ್ಜಸ್ಟ್ಮೆಂಟ್ ಆಫ್ ದ ಟಾರ್ಚ್ ಆ್ಯಂಡ್ ದ ಕೂಮ್ ಯು ವಿಲ್ ಸಿ ರೇ ಆಫ್ ಲೈಟ್ ಅಲಾಂಗ್ ದ ಪೇಪರ್ ಆಫ್ ದ ಅದರ್ ಸೈಡ್. ಈಗ ಇಲ್ಲಿಂದ ಟಾರ್ಚ್ ಬಿಟ್ಟಿದ್ದೀರಾ ಅಲ್ವಾ, ಇಲ್ಲಿಂದ ಟಾರ್ಚ್ನ ಈಗ ಬಿಟ್ಟಿದ್ದೀರಾ, ಸೀಳು ಕಿಂಡಿಯ ಮೂಲಕ ಹೋಗಿ ಇನ್ನೊಂದು ಬದಿಯಲ್ಲಿ, ಇಲ್ಲಿ ನೋಡಿ ಅದರ ರೇಸ್, ಆ ಬೆಳಕಿನ ಕಿರಣ ಇನ್ನೊಂದು ಬದಿಯಲ್ಲಿ ಇರುವುದನ್ನು ಕಿರಣ ನೀವು ವಾಚಣಿಗೆ ಇನ್ನೊಂದು ಬದಿಯಲ್ಲಿ ಕಾಗದದ ಮೇಲೆ ಬೆಳಕಿನ ಕಿರಣಗಳನ್ನು ಇರುವುದನ್ನು, ಇದು ಪೇಪರ್ ಶೀಟ್, ಈ ಶೀಟ್ ಇದ್ರ ಮೇಲೆ ನೋಡಿ, ಇದ್ರ ಮೂಲಕ ಹಾದುವಂತಹ ಈ ಬೆಳಕು ಈ ಶೀಟ್ ಮೇಲೆ ಇನ್ನೊಂದು ಬದಿಯಲ್ಲಿ ಆ ಕಿರಣಗಳು ಕಾಣ್ತಿದೆ. ಕೀಪ್ ದ ಕೂಂಬ್ ಆ್ಯಂಡ್ ದ ಟಾರ್ಚ್ ಸ್ಟಡಿ. ಬಾಚಣಿಗೆ ಮತ್ತು ಟಾರ್ಚನ್ನು ಅಲುಗಾಡದಂತೆ ಹಾಗೆ ಇರಿಸಿ. ಪ್ಲೇಸ್ ಎ ಸ್ಟ್ರೈಪ್ ಆಫ್ ಪ್ಲೇನ್ ಮಿರರ್ ಇನ್ ದ ಪಾತ್ ಆಫ್ ದ ಲೈಟ್ ರೇ. ಒಂದು ಸಮತಲ ದರ್ಪಣವನ್ನು ಬೆಳಕಿನ ಕಿರಣದ ಪಥದಲ್ಲಿರಿಸಿ ನೀವು ಏನನ್ನು ಗಮನಿಸುವಿರಿ. ಇಲ್ಲಿ ಬಾಚಣಿಗೆ ಮೂಲಕ ಅಲ್ಲಿ ಕಿಂಡಿಯ ಮೂಲಕ ಲೈಟ್ ರೇಸ್ ಇಲ್ಲಿಗೆ ಹೋಯ್ತು, ಈ ಕಾಗದದ ಮೇಲೆ ಈ ಥರ ಬಂದಿದೆ ಸ್ಟ್ರೇಟ್ ಆಗಿ. ಈಗ ಇದಕ್ಕೆ ನೇರವಾಗಿ ಒಂದು ಮಿರರನ್ನು ಇಟ್ಟಿದ್ದಾರೆ, ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಮಿರರನ್ನು, ಒಂದು ಕನ್ನಡಿಯನ್ನು ಇಡಬೇಕು ಆ ಬೆಳಕಿನ ಕಿರಣಕ್ಕೆ ಅಡ್ಡಲಾಗಿ. ಆಗ ನೀವು ಏನನ್ನು ಗಮನಿಸುವಿರಿ ಅಂತೇಳಿ ಕೇಳ್ತಿದ್ದಾರೆ. ವಾಟ್ ಡು ಯು ಅಬ್ಸರ್ವ್? ಇಲ್ಲಿ ನೋಡಿ, ಈ ಕಿಂಡಿಯ ಮೂಲಕ ಇದೆಲ್ಲ ಎರೇಸ್ ಮಾಡಿಬಿಡ್ತೀನಿ. ಟಾರ್ಚ್ ಇಲ್ಲಿಂದ ಬಂತು, ಈ ಕಿಂಡಿಯ ಮೂಲಕ, ಇದು ಬಾಚಣಿಗೆ ಕಿಂಡಿ, ಇದ್ರ ಮೂಲಕ ಈ ಕಾಗದದ ಮೇಲೆ ಈ ಲೈಟ್ ರೇಸ್ ಬಂತು ಅಲ್ವಾ. ಈ ಲೈಟ್ ರೇಸ್ಗೆ ಅಡ್ಡಲಾಗಿ ನಾವು ಒಂದು ಮಿರರನ್ನು ಇಟ್ಟಿದ್ದೀವಿ. ಈ ಮಿರರ್ ಮೇಲೆ ಬಿದ್ದಂತಹ ಈ ಬೆಳಕಿನ ಕಿರಣ ಏನಾಯಿತು, ಪ್ರತಿಫಲನಗಳು ಈ ಕಡೆ ಬಂತು ನೋಡಿ. ಇಲ್ಲಿ ಬಿದ್ದಂತಹ ಈ ಕನ್ನಡಿ ಮೇಲೆ ಬಿದ್ದಂತಹ ಈ ಬೆಳಕು ಹೀಗೆ ಬಂದಿದೆ ಅಲ್ವಾ. ಏನಾಗಿದೆ ಇಲ್ಲಿ, ಆಫ್ಟರ್ ಸ್ಟ್ರೈಕಿಂಗ್ ದ ಮಿರರ್, ಆಫ್ಟರ್ striking the mirror, the ray of light is reflected in another direction. ಇಲ್ಲೇನಾಯಿತು ಅಂದರೆ ಪ್ರತಿಫಲನವನ್ನು ತೋರಿಸುವ ವ್ಯವಸ್ಥೆ ಇದು. ಪ್ರತಿಫಲನವನ್ನು ಯಾವ ರೀತಿ ಉಂಟಾಗುತ್ತೆ ಅಂತೇಳಿ ಶೋ ಮಾಡಿರೋಂಥ ಚಿತ್ರ ಇದು. ದರ್ಪಣದ ಮೇಲೆ ಬಿದ್ದ ನಂತರ ಬೆಳಕಿನ ಕಿರಣವು ಮತ್ತೊಂದು ದಿಕ್ಕಿನಲ್ಲಿ ಪ್ರತಿಫಲನ ಹೊಂದುತ್ತದೆ. ಅಂದರೆ ನೀವು ಯಾವುದೇ ಕನ್ನಡಿ ಮೇಲೆ ಲೈಟನ್ನು ಬಿಟ್ಟಾಗ ಏನಾಗುತ್ತೆ, ಅದು ಮತ್ತೊಂದು ಕಡೆ ಪ್ರತಿಫಲನಗೊಳ್ಳುತ್ತದೆ. ಲೈಟ್ ರೇಸು ಎಲ್ಲ ಕಡೆ ರಿಫ್ಲೆಕ್ಟ್ ಆಗುತ್ತೆ. ಎಷ್ಟು ರೇಸ್ನ ಬಿಡ್ತೀರಾ ಆ ರೀತಿ ಅಲ್ವಾ.
ಆಫ್ಟರ್ ಸ್ಟ್ರೈಕಿಂಗ್ ದ ಮಿರರ್ ದ ರೇ ಆಫ್ ಲೈಟ್ ಇಸ್ ರಿಫ್ಲೆಕ್ಟೆಡ್ ಅನದರ್ ಸೈಡ್, ಮತ್ತೊಂದು ದಿಕ್ಕಿನಲ್ಲಿ ಪ್ರತಿಫಲನಗೊಳ್ಳುತ್ತದೆ. ದ ಲೈಟ್ ರೇ ವಿಚ್ ಸ್ಟ್ರೈಕ್ಸ್ ಎನಿ ಸರ್ಫೇಸ್ ಇಸ್ ಕಾಲ್ಡ್ ದ ಇನ್ಸಿಡೆಂಟ್ ರೇ. ಯಾವುದೇ ಸಮತಲದ ಮೇಲೆ ಬೀಳುವ ಕಿರಣವನ್ನು ಪತನ ಕಿರಣ ಎಂದು ಕರೆಯುತ್ತಾರೆ. ಅಂದರೆ ಇದೊಂದು ಸಮತಲ, ಈ ಮಿರರ್ ಅನ್ನೋದು ಸಮನಾದ ಒಂದು ಪಟ್ಟಿ, ಇದ್ರ ಮೇಲೆ ಬಿದ್ದಂತಹ ಕಿರಣವನ್ನು, ಆ ಲೈಟ್, ಆ ಕಿರಣವನ್ನು ಏನಂತ ಕರೀತಾರೆ? ಪತನ ಕಿರಣ. ವಾಟ್ ವಿ ಕಾಲ್ ಎಸ್ ಇನ್ಸಿಡೆಂಟ್ ರೇಸ್, ಪತನ ಕಿರಣ. ಆ ಸಮತಲ ದರ್ಪಣದ ಮೇಲೆ ಬಿದ್ದಂತಹ ಕಿರಣವನ್ನು ಇನ್ಸಿಡೆಂಟ್ ರೇಸ್, ಪತನ ಕಿರಣ ಎಂದು ಕರೆಯಲಾಗುತ್ತದೆ. The ray that comes back from the surface after reflection is known as the reflected ray. ಅದೇ ರೀತಿ ಪ್ರತಿಫಲನದ ನಂತರ ಸಮತಲದಿಂದ ಹಿಂದಕ್ಕೆ ಬರುವ ಕಿರಣವನ್ನು ಪ್ರತಿಫಲಿತ ಕಿರಣ ಎಂದು ಕರೆಯುತ್ತಾರೆ. ಈ ಸಮತಲದ ಮೇಲೆ ಬೀಳುವಂತಹ, ಇದ್ರ ಮೇಲೆ ಬೀಳುವಂತಹ ಕಿರಣವನ್ನು ಇನ್ಸಿಡೆಂಟ್ ರೇಸ್ ಅಂತಾರೆ. ಇದ್ರ ಮೇಲೆ ಬಿದ್ದಂಥ ಬೆಳಕು ಮತ್ತೊಂದು ದಿಕ್ಕಿಗೆ ಹೋಗುತ್ತಲ್ಲ, ಈಗ ಇಲ್ಲಿ ಬಿದ್ದು ರೇಸ್ ಇಲ್ಲಿ ಬಂದು ಈ ಕಡೆಗೆ ರಿಫ್ಲೆಕ್ಟ್ ಆಯಿತು. ಈ ರೀತಿ ಒಂದು ಸಮತಲದಿಂದ ಹಿಂದಕ್ಕೆ ಬರುವ ಕಿರಣವನ್ನು ಏನಂತ ಕರೀತಾರೆ? ಪ್ರತಿಫಲಿತ ಕಿರಣ, ರಿಫ್ಲೆಕ್ಟೆಡ್ ರೇಸ್ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ನಾನು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು 2-3 ಟೈಮು ಟೆಕ್ಸ್ಟ್ ಬುಕ್ ರೀಡ್ ಮಾಡಿ. ಅರ್ಥ ಆಗಲಿಲ್ಲ ಅಂದರೆ ಈ ಆಡಿಯೋನ ಕೇಳಿಕೊಂಡು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಆ್ಯಂಡ್ ಆದಷ್ಟು ನಾನು ಕೊಡುವಂಥ ಹೋಮ್ವರ್ಕ್ ಕ್ವಶನ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಆಡಿಯೋನ ಕೇಳಿಸ್ಕೊಂಡ್ಮೇಲೆ. ಆ್ಯಂಡ್ ಆ ಪ್ಲೇ ಲಿಸ್ಟ್ ಚೆಕ್ ಮಾಡಿ, ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ಸಿಗುತ್ತೆ. ಆಯಿತಾ? ಓಕೆ, ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ನೇಮ್ ದ ಸೆನ್ಸ್ ಆರ್ಗನ್ಸ್ ಇನ್ ಹ್ಯೂಮನ್. ನಮ್ಮ ಮನುಷ್ಯನ ಜ್ಞಾನೇಂದ್ರಿಯಗಳು ಯಾವ್ದ್ಯಾವುದು ಅಂತೇಳಿ ನೇಮ್ ಮಾಡಿ. ವಾಟ್ ಮೇಕ್ಸ್ ಥಿಂಗ್ಸ್ ವಿಸಿಬಲ್. ಯಾವುದು ವಸ್ತುಗಳನ್ನು ಗೋಚರಿಸುವಂತೆ ಮಾಡುತ್ತದೆ? ಯಾವುದು ವಸ್ತುಗಳನ್ನ ಗೋಚರಿಸುವಂತೆ ಮಾಡೋದು? ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಲೈಟ್ ಈಸ್ ಏಬಲ್ ಟು ವಿಸಿಬಲ್ ಥಿಂಗ್ಸ್, ವಿಸಿಬಲ್ ಟು ಸಿ ಥಿಂಗ್ಸ್. ಐಸ್ ಅಂತಲೂ ಹೇಳ್ಬೋದು ನೀವು, ಐಸು. ಬಟ್ ಐಸ್ಗಿಂತ ಮುಖ್ಯವಾಗಿ ಬೆಳಕು ಆ ವಸ್ತುವಿನ ಮೇಲೆ ಬಿದ್ದರೆ ಮಾತ್ರ ವಸ್ತು ನಮಗೆ ಗೋಚರಿಸೋದು. ಅದಕ್ಕೆ ರಾತ್ರಿ ವೇಳೆಯಲ್ಲಿ ಕತ್ತಲಿನ ಕೋಣೆಯಲ್ಲಿ ಏನೇ ವಸ್ತುಗಳಿದ್ರೂ ಆ ವಸ್ತುಗಳು ಯಾಕೆ ಕಾಣಲ್ಲ ಅಂದರೆ ಆ ವಸ್ತುವಿನ ಮೇಲೆ ಬೆಳಕು ಬಿದ್ದಿಲ್ಲ. ವಸ್ತುವಿನ ಮೇಲೆ ಬೆಳಕು ಬಿದ್ದರೆ ಆ ವಸ್ತು ನಮ್ಗೆ ಕಾಣುತ್ತೆ. ಟಾರ್ಚ್ ಬಿಡ್ತೀರಾ, ನೀವು ಯಾವ ಕಡೆ ಟಾರ್ಚ್ ಬಿಡ್ತೀರಾ, ಯಾವ ವಸ್ತುವಿನ ಮೇಲೆ ಟಾರ್ಚ್ ಬಿಡ್ತೀರಾ, ಆ ವಸ್ತು ಮಾತ್ರ ಕಾಣುತ್ತೆ ನಿಮಗೆ, ಅಲ್ವಾ? ಹಾಗೆ ಸಿ ಎಕ್ಸ್ಪ್ಲೈನ್ ದ ಲಾಸ್ ಆಫ್ ರಿಫ್ಲೆಕ್ಷನ್. ಇದೆ ಎಕ್ಸಾಂಪಲ್ನ ನೀವು ಶಾರ್ಟಾಗಿ ಬರೀರಿ, ಕೊಟ್ಟಿರೋಂಥ ಆ್ಯಕ್ಟಿವಿಟಿನ. ಪ್ರತಿಫಲನದ ನಿಯಮಗಳೇನು ಅಂತೇಳಿ ಈ ಎಕ್ಸಾಂಪಲ್ ಅಂದರೆ ಎಕ್ಸ್ಪೆರಿಮೆಂಟ್ ಏನಲ್ಲಿ ತೋರಿಸಿದ್ರೆ ಅದನ್ನೇ ಬರೀಬೇಕು. ವಾಟ್ ಈಸ್ ಇನ್ಸಿಡೆಂಟ್ ರೇಸ್, ವಾಟ್ ಈಸ್ ರಿಫ್ಲೆಕ್ಟೆಡ್ ರೇಸ್. ಇನ್ಸಿಡೆಂಟ್ ರೇಸ್ ಅಂದ್ರೇನು, ರಿಫ್ಲೆಕ್ಟೆಡ್ ರೇಸ್ ಅಂದ್ರೇನು. ಇಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಆನ್ಸರ್ ಮಾಡಿ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.